ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ. ಇದೇನ್ರಿ ನೀವು ಬೇಲಿ ಏನ್ ಬಿಡ್ಸಕ್ಕಾಗತ್ತ ನಾವು ಹೋಗಿ? ಅಲ್ಲ ಅಣ್ಣ ಕೊಟ್ರೆ ಕೊಡ್ತೀನಿ ಅನ್ನೋ ವ್ಯಾಪಾರ ಇದು, ವ್ಯಾಪಾರ. ಕೊಟ್ರೆ ಕೊಡ್ತೀನಿ ಅನ್ನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಹೇಳಿ ಸ್ವಾಮಿ. ಇಲ್ಲ ಅನ್ನ ತಿನ್ನ ಮಾತಾಡೋಂತ ತಮಾಷೆ ಮಾಡೋದು. ಬೇಲಿ ಏನ್ ಬಿಡ್ಸಕ್ಕೆ ಅವನೇನು ನನ್ ಕೂಲಿ ಇಟ್ಕೊಂಡ ಅವನ ಕೊಡ್ಸಕ್ಕೆ? ಅಲ್ಲ ಅಣ್ಣ ನರಸಿಂಹಣ್ಣವ್ರೆ, ಏನ್ ಸಮಯ? ನೀವು ಸಮಾಜ ಸೇವಕರು, ಊರಲ್ಲಿ ಒಳ್ಳೆ ಹೆಸರಿದೆ, ಒಳ್ಳೆ ಇದಿದೆ. ನೀವು ಈ ತರ ಅಸಭ್ಯವಾಗಿ ಮಾತಾಡಕ್ ಹೋಗ್ಬೇಡಿ. ಅದು ನಿಮಗೆ ಶೋಭೆ ತರೋಂಥದ್ದಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ನಿಲ್ಬೇಕಾದವರು, ನಿಮ್ಮಿಂದ ಒಬ್ಬ ಜನ ಒಂದೊಂದು ಹುಲ್ಕಡ್ಡಿನೂ ಬೇಕಾಗುತ್ತೆ. ನೀವು ಅದರಿಂದ ಯಾವುದೇ ಮನುಷ್ಯನವಾಗಿ ಒಬ್ಬ ಕ್ಷೀಣವಾಗಿ ನೋಡಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ? ನಿಮ್ಗೆ ಆದಂತ ಒಂದು ಹೆಸರಿದೆ, ಅದನ್ನ ದಯವಿಟ್ಟು ಕಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ನಮ್ಗೊಂದು ಬೆಲೆ ಗೌರವ ಐತೆ ಅಂತ ಬೇಲಿ ಹಣ್ಣು ಎಲ್ಲಿ ಬಿಡ್ಸ್ಕೊಂಬರನ್ರಿ 2 kg ರೇ? ಏನಂತ ಇವ್ರವ್ರು ನಮ್ಮ ಅಣ್ಣ ಆಗ್ಬೇಕು. ಹಲೋ ಅಣ್ಣ. ಹಲೋ, ಎಲ್ಲಿದ್ದೀಣ? ನಾನೀಗ ಹೂವನಹಳ್ಳಿ ಬ್ಯಾಂಕು. ತಡೆಯಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಗಾಡಿ ಸೈಡಿಗೆ ನಿಲ್ಸೋಣ. ಸರಿ, ನಿಲ್ಲಿಸ್ತೀನಿ ತಳಿ. ಹಲೋ, ನಿಲ್ಲಿಸ್ತೀನಿ. ನಿಲ್ಸು. ನಿಲ್ಲಿಸ್ತೀರಾ? ನೋಡೋಣ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ, ಯೋ ಕೇಳ್ಸಲ್ಲ? ಸ್ವಾಮಿ ಕರೆನ್ಸಿನೇ ಬಂದಿಲ್ಲ ಸ್ವಾಮಿ, ಬೆಳಿಗ್ಗೆ ಕೊಟ್ಟೋದ್ರೆ ಕಾಸು. ಯೋ ಹಲೋ, ಮಾತಾಡ. ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ನೀನ್ ಕರೆನ್ಸಿ ನನ್ ಎಕಡ ಸಿಗಾಕ? ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದೀವಿ. ಹಲೋ ಹೇಳಿ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ, ನನಗೆ ಕೆಟ್ಟ ಮಾತು ಬಂದ್ಬಿಡೋದಿನ್ ಬಾಯಿಗೆ. ಸಾರ್ ಕೆಟ್ಟು ಪದಗಳನ್ನ ಸಾರ್ ದಯವಿಟ್ಟು ಕೆಟ್ಟು ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ. ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ? ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ರು ಮದ್ವೆ ಆಗಿರಿ. ಅದನ್ನ ನಮಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರೇ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, 2ನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ, ಹೆಸರ ಹೇಳ್ತೀವಿ ರೇ. ನೀವು ಆತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ, ಏನೋ ಅವಾಗ ಅತಾಚೂರಿ ಆಗೋಯ್ತು. ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ಯಾರ್ಯಾರ್ದವ್ರು ಮಾಡ್ಕೊಂಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಡ್ತಾರ ಮಾತಾಡೋ ಮಾತಾಡ್ತಾರದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬೇಡ್ರಿ. ನಮ್ಗೆ ತಲೆ ಕೆಡಸ್ಬೇಡ್ರಿ, ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ, ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೆ. ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿಯವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ಏನು ಅಂತ ಅದರಿಂದ ನಿಮ್ಗೇನ್ ಪ್ರಯೋಜನ ಅದರಿಂದ? ರೇ, ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇಶದಿಂದ ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿಯವ್ರನ್ನ.
ನಾವಿಬ್ರು ಸೇರಿ ನಾವು ಮದುವೆ ಮಾಡ್ಕೊಡ್ಬೇಕಾ? ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದುವೆ ಆಗ್ತೀವಿ. ನೀವು ಕ್ಲೀನಾಗಿ ಬಂದು ಶಾಸ್ತ್ರ ಎಲ್ಲ ಮಾಡಬೇಕು, ಅಡುಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡಿ ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ಅದ್ ನೀವೆಲ್ಲ ಹೆಂಗ್ ಕೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕಾ? ನನಗೆ BP ರೈಸ್ ಮಾಡಿ ಅವ್ರು ನಿಮ್ ಎಣ್ಣೆ ಹೆಂಡ್ತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡ್ತಿ ಅವನನ್ನ ಬೇರೆ ಮದುವೆ ಮಾಡಿ ಕೈಕೊಳಕ್ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಬಾಳ ನಾನು ಇದು ಮಾಡ್ಕೊಡ್ಬೇಕಂತ ಹಿಂಗೆ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ತಾಂಬಂದು ಹಾಕ್ಬಿಡ್ತಾರ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಹಾಕಿ ಹಾಕೊಟ್ಟು ಇದು ಎಂಟದು ಹುಟ್ಟಿದ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ. ಅವ್ರ ಇರ್ತಾವ 10 ರೂಪಾಯಿ ಐಟಮ್ ತಿಂದು ಇದು ಎಂತದು ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ನನ್ನ ಒಂದೇ ಒಂದ್ ತಗೊಳ್ ಮಾಡ್ರಿ. ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸಿ ಹಾಕೊಂಡ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ನಾನು ಸಪೋರ್ಟ್ ಮಾಡ್ಬೇಕಂತೆ. ಯಾರೋ ಇವ್ರು ನಾನು ತಲೆ ತಿಂದಿರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೊಳ್ಬೇಕಂತೆ. ಹಲೋ ನಂದು ಏನ ನೀವು ಮತ್ತೆ ಅದಕ್ಕೆ ನಾನು ಹಾಕಿ ಎಲ್ಲ ಮುಂದಿಟ್ಟು ಮಾಡ್ಕೊಡ್ಬೇಕಂತೆ. ನಮ್ಮ ಮೆಟ್ಟಾಗಿ ಅಲ್ವಾ ಸಾಮಾಜಿಕರು ಅಲ್ಲ ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವಳು ಯಾರು ಲೆಕ್ಕ ಹಾಕಿ ಗೌಡ್ರಿ. ತರ್ಲಿಕ್ಕೆ ಹೊತ್ತಿನ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಎಲ್ಲ ತಲೆ ತಿರ್ಗಿ ಕುಕ್ಕೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡು. ಯಾವ್ದು ಮಣ್ಣಿಗೆ ಹೋಗ್ಬೇಕು ನನಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಲೈ ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು ನೋಡ್ರಿ. ನೋಡ್ಕೊಡ್ರಿ ಬೇರೆ ಅಪ್ಪ ಮುಟ್ಟಿದಾಳ ಮಾತ್ರ ಅಲ್ಲ. ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ. ನೀನೇ ಮಾಡ್ಕೊಂಬಿಡು. ಏನೇನ್ ಮಾಡ್ಕೊಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸ್ವಾಮಿ. ತಲೆ ಕೆಡ್ಸಿರ್ತಾರೆ ನೋಡು. ಮಣ್ಣಿಗೋಣ ಅಂತ ಬಂದೆ ಮರ್ತೇ ಹೋತು. ಎತ್ತೋದು ಇವ್ರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಹೊತ್ತೇನೆ ನಮ್ಗೊಂದು ನೋಡಿ ಇನ್ನೂ ಹಾಕಿಲ್ಲ. ದುಡ್ಡು ಕೊಟ್ಟಿದ್ದೀನಿ. ಹೆಂಗಾರ ಮಾಡ್ಕೋವ್ರಿ. ಎಲ್ಲೆಲ್ಲಿ ಬಂದಿರೋದು? ಹಲೋ ಹೇಳಿ ಸ್ವಾಮಿ. ನಾನ್ ಕಂಡ್ರೆ ರಂಗರಾಜು ನರಸಿಂಹರಾಜು ಹೇಳ್ರಿ. ಅದ್ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಮ್ ಹುಡ್ಗನ್ ಮೊಬೈಲ್ ಆಗಿ ಮಾಡ್ದೆ. ಈಗ ಸಿರಾದಲ್ಲಿ ನಿನ್ ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟಾರಪ್ಪ. ಮನೆ ಬಂದೋದಲ್ಲ. ಅಯ್ಯ ಎಲ್ಲಾ ಅಭಿಮಾನಿಗಳು ತಿರ್ಗಾ ಕರ್ಸು ಅಂತವ್ರೆ. ಇನ್ನೇನ್ ಮನೆ ಬೇಜಾರ್ ಮಾಡ್ಕೊಂಡನಪ್ಪ. ಏನಿಲ್ಲ, ಏನ್ ಬೇಜಾರ ನನಗೆ. ಹೆಣ್ ಕೊಡಕ್ ಬಂದಿದ್ದ ಹೆಣ್ಣು ಯಾರನ್ನ ಹೊತ್ಕೊಂಡು ಇತ್ತ ಅಥವಾ ಇದು ಯಾರನ್ನ ನನಗೆ ಇದು ಮಾಡ್ರ. ಮನೆಗ್ ಹೋಗಿ ಮನೆಗ್ ಬಂದು ವ್ಯವಹಾರ ಆಯ್ತು ಬಂದು ಅಷ್ಟೇ. ಇನ್ನೇನು ಅದ್ರಿಗೆ ಬೇಜಾರ ಏನೈತಿ? ಇದೇನಕ್ಕಾಗಲ್ಲ ಅಂತ ಬಂದು. ಅದ್ಯಾಕ ಮೊಬೈಲ್ ನೋಡಿ ಯಾಕ ರಾತ್ರಿ ಅಂದ ಏನ ಪ್ರಾಬ್ಲಮ್ ಐತಿ, ಈಗ ರಿಪೇರಿ ಕೊಡ್ಬೇಕು. ಅದಕ್ಕೆ ನಾನ್ ನಮ್ ಹುಡ್ಗಂದ್ರಾಗ ಮಾಡ್ದೆ. ಈಗ ಅದಕ್ಕೆ ನಮ್ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ, ನರಸಿಂಹಣ್ಣನ ಕರ್ಕೊಂಡು ಅಂತಾರೆ. ನಮ್ದೇ ಎಲ್ಲಾ ಖರ್ಚು ಕಣಪ್ಪ. ಅದೇ ಈಗ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ. ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲಾಗೆ ಇದು ಫೋಟೋನು ಆಮೇಲೆ ಮಾಸ್ಕ್ ಎಂತದು ಕಾರ್ಡು ಆಧಾರ್ ಕಾರ್ಡುನು ನಿನ್ ಫೋಟೋ ಬೇಕು.
ಇದು ಮೊಬೈಲಾಗೆ ವಾಟ್ಸಪ್ ಮಾಡ, ಮೊಬೈಲಾಗೆ ವಾಟ್ಸಪ್ ಮಾಡ್ತೀನಿ. ಫೋಟೋ ಹೆಂಗ್ ಬರುತ್ತೆ? ಫೋಟೋ ತಗ್ಸಿರವಲ್ಲ, ಆ ತಗ್ಸಿರವಲ್ಲ. ತಗ್ಸಿರೋ ನಮ್ಗೆ ಇಲ್ಲಿ ಯಾರು ಕೊಡ್ತಾವ್? ನೀವು ವಾಟ್ಸಪ್ ಕಳಿಸ್ಬಿಟ್ರೆ ಇಲ್ಲಿ ಹಾ ತಗೊಂಬ ಇಲ್ಲಿ ಆಧಾರ್ ಕಾರ್ಡ್ ಫೋಟೋ. ಇದು 1ನೇ ತಾರೀಕು ಬರ್ತೀನಲ್ಲ, ತಾಂಬತ್ತೀನಿ ಬಿಡ್ರಿ. ಅರೇ ಸ್ವಾಮಿ ನರಸಿಂಹಣ್ಣವ್ರೆ, ಹಾ ಇವಾಗ ಕೊಟ್ರೆ 1 ತಿಂಗಳು ಬೇಕು ಕಣ್ರಿ ಅದ್ ಬರಕ್ಕೆ. ನಾವು ಆಯ್ತು ಪೂಜೆಗೆ ಹೋಗ್ಬಿಡೋಣ ಅಂತ. ಈಗ ಪ್ರಕಾಶ ಬಸ್ ಡ್ರೈವರ್ ಕೈಲಿ ಕಟ್ ಕಳಿಸ್ತೀನಿ, ಇಸ್ಕೊಳ್ರಿ. ಕಟ್ ಕಳಿಸ್ತೀಯಾ? ಪ್ರಕಾಶ ಬಸ್ ಡ್ರೈವರ್ ಬದರಲ್ಲ ಈಗ 12 ಗಂಟೆಗೆ ಹಾ ಕೊಟ್ಬಿಟ್ಟು ಡ್ರೈವರ್ಗೆ ಹಿಂಗ್ ಹೇಳ್ತೀನಿ, ಅವ್ರಿಗೆ ಕೊಟ್ಟಾದ್ಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ಗೆ. ಹಾ ಪ್ರಕಾಶ ಬಸ್ ಇದು ಕಾತ್ಪಳ್ಳಿ ಗಾಡಿ. ಗೊತ್ತಾಯ್ತು ಹೇಳು. ಅದೇ ತುಮಕೂರಿಂದ ಬರುತ್ತಲ್ಲ, ಇದ್ರ ಮೇಲೆಲ್ಲ ಬೆಳ್ಳಾವಿ ಮೇಲೆಲ್ಲ. ಓ ಹಾ 4 ಟ್ರಿಪ್ ಓಡಾಡ್ತೈತಿ ನೋಡೋದು. ಗೊತ್ತಾಯ್ತು. ಅದಕ್ಕೆ ಕಟ್ ಕಳಿಸ್ತೀನಿ ಸ್ವಾಮಿ. ಅದು ಕಟ್ ಕಳ್ಸು. ಆಧಾರ್ ಕಾರ್ಡ್ ಜೆರಾಕ್ಸ್, ಓ ನಿಂದ 2 ಫೋಟೋ ಕಟ್ ಕಳ್ಸು. ಅದು ವೀಸಾ ಪಾಸ್ಪೋರ್ಟ್ ಕಳಿಸ್ಬಿಟ್ಟಿ ಹೋಗೋಣ. ರವಿ ಅವ್ರನ್ನ ಕರ್ಕೊಂಡ್ ಹೋಗೋಣ. ರವಿ ಅವ್ರನ್ನ ಬಂದಿದ್ರೆ ಸರಿಗಿತ್ತು. ನೋಡಿ ಕೇಳಿ, ಅವ್ರು ಒಬ್ರೇ ಬರಲ್ಲ, ಅವ್ರು ಫ್ಯಾಮಿಲಿ ಬರ್ತಾರ. ಅವ್ರು ಯಾಕೆ ಅವ್ರು ಎಲ್ಲೂ ಒಬ್ರು ಬರಲ್ಲ. ಎಲ್ಲೂ ಒಬ್ರು ಬರಲ್ವಾ? ಇಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಆಗುತ್ತಾ ನರಸಿಂಹಣ್ಣ? ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ಸು. ಯಾಕೆ? ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ. ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಬಟ್ಟೆ ಬರೆ ಹಾಕ್ಯಂತಾರ ಅಲ್ಲಿ. ಹಾಕಂತಾರೆ. ಅಲ್ಲೇ ಸೇರ್ಕೊಂಡ್ಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜಣ್ಣರೇ. ಅಲ್ಲ ನೀವೇ ಹೇಳಿ. ಇಲ್ಲ ನಾವ್ ಹೇಳಿದ್ರೆ ಅಮ್ಮ ಅವ್ರು ಮನೆಗೆ ಅವ್ರಲ್ಲ ಡ್ಯಾನ್ಸ್ ಮಾಡಿಸ್ತಾರ ನನ್ನ ಇಲ್ಲಿ ಬಂದಾಗ, ನಾನು ಒಬ್ಬನೇ ಬಂದಾಗ. ಯಾಕೆ? ಎಲ್ಲಿ ಬಿಟ್ಟು ಬಂದ್ರಿ ಅಂತ ಅಂತಂದ್ರೆ ಅವರು ಎಲ್ಲ ಕಂಡ್ರೆ ಹಂಗೆ ಹೋಗ್ಬಿಟ್ರೆ ಭಯ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೀವೇನ್ ಅಂತಾರಲ್ವಾ? ಇಲ್ಲ ಸ್ವಾಮಿ, ನಾವೇನ್ ಅಂತಾರಲ್ಲ. ನರಸಿಂಹಣ್ಣ ಸುಮ್ಮಿರು. ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ರೆಕಾರ್ಡಿಂಗ್ ಬಂದಿಲ್ವಾ? ಸ್ವಾಮಿ ನಮ್ ಸಲ 12 ಗಂಟೆ ಬರ್ತೀನಿ. 12 ಗಂಟೆ 12:30 ಬರ್ತೀನಿ. ಇದೇನ್ ಮಾತುಕತೆ ಮಾಡ್ತಾ ಇರೋದಲ್ವಾ? ಯಾವ್ದು ಹೇಳಿ? ಅದೇ ಹೆಣ್ಣು ಗಂಡು ನಿಂತ್ಕೊಂಡ್ರಿ ಬೆಂಗಳೂರ್ದು. ಬಲಾಂತರ ಏನು? ನಾವು ಬಲಾಂತರ ಮಾಡಿದ್ರೆ ಅದು ಹುಳಿ ಆಗುತ್ತೆ ಹಣ್ಣು. ಮಾವಿನಹಣ್ಣು. ಕರೆಕ್ಟ್. ಮಾವಿನಹಣ್ಣು ಹಣ್ಣು ನಾವು ಕಾರ್ಬಿಟ್ರೆ ಮಾಡಕ್ ಹೋದ್ರೆ ಹುಳಿ ಆಗುತ್ತೆ. ಅವ್ರಿಗೆ ಇಷ್ಟ ಇರ್ಬೇಕದು. ಈಗ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ? ಏನೋ ನಮ್ ಮನೆಗೆ ಒಪ್ಪಿದ್ರೆ ಹೂ ಅಂತ ಅನ್ನೋದು, ಇಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ನೋಡೋದು. ನಾವು ಮಧ್ಯಸ್ಥಿಕೆ ವಹಿಸಿದೀವಲ್ಲ ಅಂತ ಕೇಳ್ದು ಅಷ್ಟೇ ನರಸಿಂಹಣ್ಣ. ಆಯ್ತು. ಮಳೆ ಪರವಾಗಿಲ್ಲ. ಹಲೋ ಹೇಳಿ. ಈಗ ರವಿ ಅವ್ರಿಗೆ ನೀವು ಕೇಳ್ತಿರಲ್ಲ, ನಾವು ಕೇಳೋಣ. ಕೇಳ್ರಿ, ನೀವೇ ಕೇಳ್ರಿ. ನಾನು ಕೇಳಿದೆ, ಆಮೇಲೆ ವಾಪಸ್ ಬರಲ್ಲ ಅವ್ರು ಹಂಗೆ. ರೈಟ್, ಇದು ಸಿಂಗಾಪುರ ಆಗ್ದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಊರು? ಯಾವ್ದೋ ಗೊತ್ತಿಲ್ಲಣ್ಣ ನಮ್ಗೂನು. ಅವಾಗ ಹಂಗ ಹೋಗ್ಬಿಟ್ಟಾರು ಅಂತ ಭಯ ಅಷ್ಟೇ, ಇನ್ನೇನಿಲ್ಲ. ಹೌದಾ? ಅಲ್ಲಿ ಇದು ಎಲ್ಲ ಇದು ಬಟ್ಟೆ ಎಲ್ಲ ಆಫ್ ಹಾಕೋಣದಲ್ವ್ರ ಅಲ್ಲಿ. ನಾವೇ ಇಲ್ಲಿ ಬೆಂಗಳೂರಾಗ ಬಂಬೇಕಂಡ್ರೆ ನೋಡ್ಕೊಂಡ್ ನಿಂತ್ಕೊಂತೀವಿ, ಹಂಗ ಹೊಟ್ಬಿಟ್ಟಾರು ಅಂತ ಅಡ್ರೆಸ್ ತಗೊಂಡು. ನಾವು ಅದೇ ತರ ಮಾಡ್ತೀವಪ್ಪ. ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯೋ? ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು, ಮಜಾ ಮಾಡಕ್ಕೇನೆ. ಆಯ್ತು. ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜಣ್ಣರೇ. ಅಲ್ಲ ಆಯ್ತು ನರಸಿಂಹಣ್ಣ, ನಾವು ಅದೇ ಮಜಾ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು. ಎಂಜಾಯ್ ಮಾಡಕ್ಕೆ ಹೋದ್ರೆ ನಾವು ಅಲ್ಲೇನೋ ಪುಣ್ಯ ಸ್ಥಳ ಇದ್ರೆ, ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ರಿ ನೀವು, ನಾವ್ ಅಲ್ಲೇ ಇರ್ತೀವಿ. ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕ್ ಅಂತೀರಲ್ವಾ? ಯಾಕೆ ಬೈಕಣ ಸ್ವಾಮಿ, ನಾವೇನಕ್ ಬೈಕಣಕ್ ಹೋಗೋಣ? ಅಲ್ಲ ಹಿಂದೆನು ಬೈಕಡಲ್ಲ, ಮುಂದೆನು ಬೈಕಡಲ್ಲ. ನಿಮ್ ಇಷ್ಟ, ನಿಮ್ ಇದು. ನಾವೆಲ್ಲ ಅದನ್ನ ಹೇಳಕ್ಕಾಗುತ್ತ? ನೀವಂತವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಮತ್ತೆ ನಿಮ್ಮನ್ ಪಡಿಯಕ್ಕೆ ಅವ್ ಅಕ್ಕ ಪುಣ್ಯ ಮಾಡಿರ್ಬೇಕು. ದೇವ್ರ ಕಡೆ ಮಾತು. ನಾವೇನ್ ಹೇಳೋಣ? ನಿಮ್ ಹೆಂಡತಿ ನಿಮ್ಮಂತ ಗಂಡನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಾಣ? ಅಯ್ಯೋ, ಅದೆಲ್ಲ ಅವ್ರಿಗೆ ಬಿಟ್ಟಿತ್ತು. ನಾವ್ ಅದೇನು ಹೇಳಕ್ ಹೋದ್ರೆ ಅದೇನು ಇದು ಗಣಪತಿನ ಮಾಡ್ಕೊಂಡ್ರು ಸಾಕ, ಹಿಂಗಿತ್ತು ಹಿಂಗಿತ್ತು ಅಂತ ಅವ್ರವ್ರ ಮನ್ಸಿಗೆ ತಿಳ್ಕೊಬೇಕದು. ಅಲ್ಲ ಅದೇನ ಕರೆಕ್ಟು. ಅಲ್ಲ ಮಕ್ಕ ನಿಮ್ಮಂತ ಶ್ರೀರಾಮಚಂದ್ರನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ಅಲ್ಲ ನಿಮ್ಮಂತವ್ರ ಗಂಡನ್ ಪಡಿಯಕ್ಕೆ ಅವಕ್ಕ ಶ್ರೀರಾಮಚಂದ್ರನ್ ಅಂತನ್ನ
ಹಾ ಪುಣ್ಯ ಮಾಡಿರ್ಬೇಕು ಒಂದೇ. ಎಲ್ಲ ಅವ್ರವ್ರು ತಿಳ್ಕೊಂಡಂಗೆ ನಾವ್ ಹೇಳಕ್ ಆಗುತ್ತ ಅದನ್ನ. ಹಾಳ್ ಮಾಡ್ದೆ, ನೆಟ್ಕೊಂಡೆ ಲಕ್ಷ್ಮಮ್ಮನ ಹಾಳ್ ಮಾಡ್ದೆ. ಲಕ್ಷ್ಮಮ್ಮನ ಹಾಳ್ ಮಾಡ್ದೆ. ಬೆಲೆ ಕೊಟ್ರೆ ಸರಿ, ಬೆಲೆ ಕೊಟ್ಟು ಬೆಲೆ ತಗ ನೀನು. ಎಲ್ಲ ಇವಾಗ ಆಡ್ತಾರೆ ಅಂತ ನೀವು ಆಡ್ಬೇಡಿ. ವ್ಯಾಪ್ತಿ ಪ್ರದೇಶ ದೂರ ಇದ್ದೀವಿ. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ? ಇಷ್ಟ್ ದಿವಸ ಫೋನ್ ಮಾಡಿದ್ರು ನಿಂಗೆ? ಸಿಂಹ ಅಂತ ಮಗ, ನನ್ ಸಿಂಹ ಅಂತ ಕರೆಯೋದು ಯಾರು? ಸಿಂಹ ಅಂತ ಕರೆಯೋದು ಯಾರು? ಜ್ಞಾಪ ಈ ರಕ್ತ ಹೋದ್ಮೇಲೆ ಯಾಕೋ ಜ್ಞಾಪನೆ ಬರಲ್ಲ ಮಗ. ಹಲೋ ಹಲೋ, ಹೇಳು ಸಿಂಹ. ಏನ್ ಹೇಳ ಸಿಂಹ? ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ ಆಗುತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜ್ಞಾಪನ ತಳಿ ಅವರೇ. ಹೇಳು. ಎಷ್ಟ್ ಜನ ಮಕ್ಳು ಹೇಳಿ? ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೇ ಆಯ್ತು, ನನ್ಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದು ಏನೈತೆ? ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡಿಸ್ಬೇಕು. ಆಮೇಲೆ ನಾನು ಹೊರಗೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ ಹೋಗನ್ ಬಿಡು. ಇಂಥವ್ರೆಲ್ಲ ಬೇಜನ್ ಜನ ನೋಡಿದೀವಿ. ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವನಿಂತ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದಾಗುತ್ತೆ, ಹೆಸರಾಗುತ್ತೆ ಅನ್ನ ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು. ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾದ್ರ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷದ ದಿವಸ ನಾನು ಹೇಳ್ತೀನಿ ಕೇಳು. ನಂತವಿರೋದೆಲ್ಲ ನಿಂದು, ನಿಂತವಿರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ತಿರ್ಸ್ಕೊಂಡು ಹೊಡ್ಕೊಂಡು ತಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ಮರಾರ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಪಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಎರಡಕ್ಕಿತ್ರ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿಚಿಲ್ದಾಗ ಪಾಣಿಚಿಲ್ದಾಗ ಈ ನಾಯಿಗಳದ ಆಚೆ ಎಸಿತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತದೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗೆ ಒಣಗೋಗ್ತಿದ್ದೆ. ನೀನ್ ಗಂಡ್ಸತ್ ಮುಂಡೇರ್ ನೋಡ್ಕೊಂಡು ಓಡಾಡಲ್ಲ, ಬೋಳಿ ಮಗ. ರಮ್ಮ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗೆ ಬರ್ಬೇಕು ಹೇಳ? ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗೆ ಬರ್ಬೇಕು? ಅಲ್ಲಿಗೆ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ.
21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ನಾ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನ್ ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನನ್ ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನೋಡು. ನಿನ್ನಂತ ನಾಯಿ ಶಾಪ ಹಾಕ್ತೀರಿ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ಪೈಸಾ ದುಡಿಕಿ ಯಾವ್ದೋ ತಂದು ಕೊಟ್ರದ ಅವನು ದುಡ್ಡು ಬೇರೆ ಹೊತ್ತು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ದೇವಸ್ಥಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಯಾರನ್ನ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡಸತ್ತದ ಹೇಳ್ತಾವ. ಇಲ್ಲ ಹಲೋ ಅಣ್ಣ, ಹಲೋ ಅಣ್ಣ, ಏನ್ ಮಾಡ್ತಿದ್ಯಪ್ಪ ಕಂದ? ಇದು ನಾನೀಗ ಬಾತ್ರೂಮ್ ಆಗಿ ಕುಂತಿದ್ದೀನಿ ಸ್ವಾಮಿ. ಎಲ್ಲನ ಕುಂತಿರು. ನಾನು ಶಪಥ ಮಾಡ್ಬಿಟ್ಟಿದ್ದೀನೋ ಕಂದ ಮಗನೇ. ಮಾಡಿ ಏನಂತ ಗೊತ್ತೇನೋ, ಇವತ್ತು ರಾತ್ರಿ ಒಂದು ಸರಿ ಊಟ ಮಾಡಿ, ರಾತ್ರಿ 8 ಗಂಟೆಗೆ ಒಂದ್ಸರಿ ಊಟ ಫಲಹಾರ ಸೇವಿಸ್ಬಿಡ್ತೀನಿ. ಇನ್ನೊಂದು ವರ್ಷ ಊಟ ಮಾಡಲ್ಲ ಕಣ ನಾನು, ಹಂಗೆ ಇರ್ತೀನಿ. ಸತ್ತೋಗಲ್ಲ ಸ್ವಾಮಿ? ಸತ್ತೋಗಲ್ವಾ? ಇಲ್ಲ 2020 ಬರತಕ್ಕ ನಾನು ಊಟ ಮಾಡಲ್ಲ ಕಣ. ಇವತ್ತೊಂದ್ ದಿವಸ ಊಟ ಮಾಡ್ತೀನಿ. ಒಂದಿನ ಉಪವಾಸ. ಇದು ಇದ್ರಾಗೆ ಎಂತದ್ರಾಗೆ ಶಿವರಾತ್ರಿ ಹಬ್ಬದಾಗ ಒಂದಿನ ಉಪವಾಸ ಇರ್ತಾರಲ್ಲ, ಅವ್ರೇ ಎಳ್ನೀರು ಆಮೇಲೆ ಇದೆಂತದು ಇದು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಅಂತದಿಂತ ತಿಂತಾರೆ. ನೀವು ಇನ್ನೊಂದು ವರ್ಷ ಅಂತ 3 ದಿನ ಬರ್ತೀರಲ್ಲ ಸ್ವಾಮಿ, ಹೊರಗೆ ಹೋಗ್ತೀರಷ್ಟೇ. ಇಲ್ಲ ಕಣ ಕಂದ, ನಾನೇನ್ 2019 ಇವತ್ತು ಲಾಸ್ಟ್ ಊಟ ಮಾಡಿದ್ರೆ ಇನ್ನು 2020 ಬರತಕ್ಕ ನಾನು ಊಟ ಮಾಡಲ್ಲ. ಮುಂದಿನ ವರ್ಷ ತಗ ಊಟ ಮಾಡಲ್ಲ ಕಣ. ಇದು ನಿನ್ನ ಮೇಲೆ ಆಣೆ. ನಮ್ಮ ನಾವು ಇಲ್ಲ ಸ್ವಾಮಿ, ಊಟ ಮಾಡ್ತೀವಿ ನಾವು, ಟೀ ಕುಡಿತೀವಿ, ಊಟ ಎಲ್ಲ ಮಾಡ್ತೀವಿ. ಒಟ್ಟಿನ ನಮ್ಮ ಮೇಲೆ ಹಣೆ ಇಕ್ತೀರಿ. ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ನಾವು ಊಟ ಎಲ್ಲ ತಿಂತೀವಿ. ಇನ್ನು ವರ್ಷ ಎಲ್ಲ 19 ಊಟ ಮಾಡ್ತಲೇ ಇರ್ತೀವಿ. ನಿನ್ನ ಮಾಡೋದು ವಿಶಾಲಮ್ಮನ ಮೇಲೆ ಆಣೆ. ಅಲ್ಲ ನೀವು ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀರ. ನಿಮ್ಗೆ ಮಕ್ಳಿಲ್ಲ, ಮರಿಲ್ಲ, ಸಂಸಾರ ಇಲ್ಲ, ಸ್ವಾಮಿಗಳು. ನೀವು ಯಾರ್ದಾನ ಬೇರೆ ಸ್ವಾಮಿಗಳ ಮೇಲೆ ಹಣೆ ಇಕ್ರಿ. ನಿನ್ ಮಕ್ಳ ಮೇಲೆ ಅದೇನು ಮಾತು ಸ್ವಾಮಿ. ಒಬ್ಬ ಗುರುಗಳಾದರೂ ಆಮೇಲೆ ಸ್ವಾಮಿಗಳ ಹೇಳೋ ಮಾತುಗಳು ನೋಡಿ. ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನಮಂತ್ರಿನೇ ಗೊತ್ತವ್ರು ನಾಳೆ. ಹೌದೌದು. ಅಂತಂದ್ರೆ ನೀವು ವರ್ಷಗಟ್ಟಲೆ ಉಪವಾಸ ಇರೋರು ಇಡೀ ದೇಶನೇ ನಿಮ್ಗೆ ನೋಡಕ್ ಬರ್ತೈತಿ, ಇಡೀ ಪ್ರಪಂಚನೇ. ಕಂದ ನನಗೆ ಜ್ಞಾನೋದಯ ಆಗಿದೆ ಕಣ. ಏನ್ ಗೊತ್ತನೋ, ನಿನ್ನ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ ಕಣ. ಶಿಸ್ತಿನಾಗಿ ಮಾಡ್ಕೊಳಕ್ ಹೋಗಿ ಇಲ್ಲಿ ಮನೆ ಹೋಗಿದಾರ ಸ್ವಾಮಿ. ಯಾಕ ಅಂತಾನೆ ಸಂಸಾರ ಕಟ್ಕೊಂಡಿದ್ದೆ, ಮಕ್ಳು ಮರಿ ಹುಟ್ಟಿಸ್ದೆ, ಹಂಗೆ ಹಿಂಗೆ ಕೂತ್ ಮನೆ ಬಿಟ್ಟು ಹೋಗಿದ್ಯಾ ಅಂತ ಅವ್ರಿಗೆಲ್ಲ ಏನ್ ಬೇಕೋ ಒದಗಿಸ್ಬಿಟ್ಟಿ. ಅಲ್ಲಿಗೆ ಹುಡುಕೊಂಡ್ ಬಟ್ಟೆ ಎಲ್ಲ ಬಿಚ್ಚಿ ಹಾಸ್ಬಿಟ್ಟು ಹಂಗೆ ಹೇಳ್ಕೊಂಡ್ಬಂದ್ಬಿಡ್ತಾರೆ. ಇಲ್ಲ ನಿಂಗೆ ದೀಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಶಿಕ್ಷೆನಾ? ದೀಕ್ಷೆ ನೀನ್ ನನ್ನ ಶಿಷ್ಯನಾಗು. ನಿನ್ ಮಕ್ಳಿಗೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದಿರ್ಲಿ. ಆಮೇಲೆ ನಿನ್ ಹೆಂಡತಿಗೆ ಒಂದ್ ಗತಿ ಕಾಣಿಸೋಣ ಏನನ್ನ ಮಾಡಿ.
ಹಾ ನೀನ್ ನನ್ ಶಿಷ್ಯ ಆಗ್ಬೇಕಷ್ಟೇ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಅದೇ ಇದು ಸೌಂಡಿನ ಸ್ವಲ್ಪ ಆಮೇಲೆ ಇದು ಎಂತೆಂತದ್ದು ಕಾಯಿಲೆ ತಿರುಗಿ ಏನ್ ಸ್ವಾಮಿ ಅದು ಹಿಂದಗಡೆ ನಾವು ಅದೇ ಬಾತ್ರೂಮ್ಗೆ ಹೋಗ್ತೀವಲ್ಲ. ಯಾವ ಹಿಂದಗಡೆ? ಬಾತ್ರೂಮ್ಗೆ ಹೋಗ್ತೀವಲ್ಲ ಸ್ವಾಮಿ ಹಿಂದಗಡೆ ಇದು ಟಾಯ್ಲೆಟ್ ಹೋಗುತ್ತಲ್ಲ. ನಾವ್ ಹೋಗಲ್ಲಪ್ಪ ಯಾವ ಹಿಂದ್ಗಡೆಗೂ, ನಾ ಬಾತ್ರೂಮ್ಗೆ ಹೋಗೋದು. ಅದೇನಾ ಅದು ಹೋಗುತ್ತಲ್ಲ. ಏನದು ಹೋಗುತ್ತಲ್ಲ? ಏರ್ ಹೋಗುತ್ತಲ್ಲ. ಹಾ ಏರ್ ಹೋಗುತ್ತಲ್ಲ. ಬಾಯಾಗ? ಅಲ್ಲ ಇದು ಹಿಂದಗಡೆ ಅಂದ್ರೆ ನಾವು ಇದನ್ನ ಕಕ್ಕ ಮಾಡ್ತೀವಲ್ಲ ಸ್ವಾಮಿ. ಏನಪ್ಪ? ಕಕ್ಕ ಮಾಡ್ತೀವಲ್ಲ. ಕಕ್ಕ ಮಾಡ್ತೀವಲ್ಲ. ಏನಂಗಂದ್ರೆ ಹೇಳು. ಲೆಟ್ರಿನ್ ಮಾಡ್ತೀವಲ್ಲ. ಹಾ ಆ ಜಾಗ ಅದ್ರ ಕೂಡ ಸತ್ತು ನಮ್ಗೆ ತಿಳಿದ ಮಟ್ಟಿಗೆ ನೀವು ಈ ಸೌಂಡ್ ಲೆಕ್ಕಾಚಾರ ಹಾಕೊಂಡ್ರೆ ಈ ಸೇತುವೆಗಳು ಅಡಿಗೆ ಆಗ್ತಾರಲ್ಲ ನೀರು ಪಾರು ಹೋಗಕ್ಕೆ ಬಳೆಗಳು ಆ ಲೆಕ್ಕಾಚಾರ ಬರುತ್ತೆ ಸ್ವಾಮಿ. ಯಾಕಪ್ಪ? ಅಲ್ಲ ಹೇಳೋದು ನೋಡ್ರಿ ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ. ಈಗ ಒಂದ್ ಕೆಲ್ಸ ಮಾಡೋ, ಹಾ ನೀನು ಬಂದು ನನ್ ಜೊತೆ ಹಾ ಈ ವರ್ಷ ಊಟ ಮಾಡ್ಬಿಡೋಣ 2019ಕ್ಕೆ. ಹಾ ಮುಂದಿನ ವರ್ಷ ತನಕ ಊಟ ಮಾಡೋದ್ ಬೇಡ ಕಣ್, ಬಾರ ನನ್ ಜೊತೆ. ಏನ್ ಸ್ವಾಮಿ ಬಂದ್ರೆ ನಿಮ್ಮ ಇದು ಏರ್ ಕುಡ್ಕೊಂಡ್ ಕೊಡ ನಾವು ಏನು ಬೇಡ ಸ್ವಾಮಿ. ಯಾಕಪ್ಪ? ಬೇಡ ಈ ವರ್ಷ ಸಂಸಾರ ಐತಿ. ಯಾರಿಗೋ? ನಮ್ಗೆ. ನನ್ಗೂ ಗೊತ್ತಿಲ್ದಂಗ ಅವು ಕಣ್ ಸುಮ್ಮಿರಲ್ಲ. ಎಲ್ಲ ಸ್ವಾಮಿ ಅನ್ನ ಗೊತ್ತಾದ್ರೆ ನೀವು ನಿತ್ಯಾನಂದ ಸ್ವಾಮಿ ಅವ್ರಿವ್ರು ಇದು ರಸಲೀಲೆ ಅಂತದಿಂತದ್ದು ಅಂತ ಹೇಳ್ಕೊಂಡು ಬಟ್ಟೆ ಬಿಚ್ಚಿ ಹಾಕಿ ಪಟಾಕಿ ಹಾಕಿ ಡಮೇಲಿ ಕೊಡ್ತಾರೆ ಸ್ವಾಮಿ. ಅಪ್ಪ ನನಗೆ ಅಂತ ಕೆಟ್ಟ ಬಿಡಿ ಸ್ವಾಮಿ. ನಿಮ್ ಫೋನ್ ಮಾಡ್ಬೇಡಿ. ಯಾರಿಗೂ ಹೇಳಕ್ ಹೋಗ್ಬೇಡ. ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆಯನ್ನು ಹಾಕೋದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲಿ ನಾನು ಪೌಡ್ರ್ ಎಲ್ಲ ಅಪ್ರೂಪ್ ಒಂದಿನ ಹಾಕೋಣದು. ಪೌಡರ್ ಅಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡರ್ ಅಲ್ಲ, ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟ್ ಜನದ ಹಾಳು ಮಾಡಿದಾಯ್ತು, ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾರ? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗೆಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಹಿಂಗೆ ಆಗ್ಬೇಕು, ಅದು ಇನ್ನೊಂದು ಬದಲಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ ನಿಮ್ ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋ ಪರ್ಸನ್ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಎಲ್ಲ ಕಣಲೆ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ಹಲೋ, ನಾವು ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತೆಲ್ಲ ಕೆಟ್ಟದು. ಲೈ ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ಫೋಟೋ ಹೊಡೆದಿರಲ್ಲ ಅವಳು ಅವಳು ಲೈ ಯಾರವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ ನಿಮ್ಮ ಹತ್ರ ಅವೆಲ್ಲ ಕೆಲ್ಸಗಳು ಅಲ್ಲ ಕಣ್ಣೆತ್ತು ನೋಡಲ್ಲ ನಾವು.